ಹಾಯ್, ಇವತ್ತು ನಾನು ಮನೆಯಲ್ಲಿ ಸಿಂಪಲಾಗಿ ಕ್ಯಾಬೇಜ್ ಪಲ್ಯವನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಮೊದಲು ಒಂದು ಪ್ಯಾನಿಗೆ ಕುಕ್ಕಿಂಗ್ ಆಯಿಲನ್ನು ಹಾಕಿ, ನಾನಿಲ್ಲಿ ಸನ್ಫ್ಲವರ್ ಆಯಿಲನ್ನು ಯೂಸ್ ಮಾಡ್ತಿದ್ದೇನೆ. ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ, ಇಲ್ಲಿ ಸ್ವಲ್ಪ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಆನಂತರ ಸಾಸಿವೆ ಹಾಕಿ, ಆಮೇಲೆ ಉದ್ದಿನಬೇಳೆ, ಆನಂತರ ಸ್ವಲ್ಪ ಖಾರ ಮೆಣಸು ಹಾಕಿ, ನಾನಿಲ್ಲಿ 2 ತಗೊಂಡಿದ್ದೇನೆ ಸಣ್ಣ ಮೆಣಸು. ಆಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಹಾಕಿ, ಮತ್ತು ಖಾರಕ್ಕೆ 2 ಕಾಯಿ ಮೆಣಸನ್ನು ಆ್ಯಡ್ ಮಾಡಿ. ನಾನಿಲ್ಲಿ 2 ಕಾಯಿ ಮೆಣಸನ್ನು ತಗೊಂಡಿದ್ದೇನೆ ಖಾರಕ್ಕೆ. ಮತ್ತು ನಾವು ಕಟ್ ಮಾಡಿಟ್ಟಂತಹ ಕ್ಯಾಬೇಜನ್ನು ಇದಕ್ಕೆ ಹಾಕಿದ್ರಾಯಿತು. ನೀರು ಹಾಕಬೇಕಂತಿಲ್ಲ, ಯಾಕಂದರೆ ಆಲ್ರೆಡಿ ಇದರಲ್ಲಿ ಕ್ಯಾಬೇಜಲ್ಲಿ ನೀರು ಇರುತ್ತೆ. ಅದು ಫ್ರೈ ಆಗುವಾಗ ಬಿಟ್ಕೊಳ್ಳುತ್ತೆ ನೀರು, ಹಾಗಾಗಿ ನೀರು ಹಾಕಲಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ಹಾಫ್ ಕ್ಯಾಬೇಜ್ ಅಷ್ಟು ಮಾತ್ರ ತಗೊಂಡಿದ್ದೇನೆ. ಮತ್ತು ಇದಕ್ಕೊಂದು ಟೊಮೆಟೊ ಕೂಡ ಆ್ಯಡ್ ಮಾಡಿ. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಅಷ್ಟು ಉಪ್ಪು ಹಾಕ್ತೇನೆ. ಮತ್ತು ನೋಡ್ಕೊಂಡು ಹಾಕಿ. ಹಾಕಿದ ಮೇಲೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಒಂದು ಸ್ಪೂನ್ ಅಷ್ಟು ಹಾಕ್ತಿದ್ದೇನೆ ಇಲ್ಲಿ ಉಪ್ಪು. ನಿಧಾನಕ್ಕೆ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ನಾವೇನು ಅರಿಶಿನ ಹಾಕಿದ್ದೇವೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ಕಲರ್ ಕೂಡ ಚೇಂಜ್ ಆಗುತ್ತೆ ಇದರದ್ದು. ಆನಂತರ ಒಂದು 5-6 ನಿಮಿಷ ಹಾಗೆ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡಿ ಎಣ್ಣೆಯಲ್ಲಿ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇದು, ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನಾನೊಂದು 5 ನಿಮಿಷ ಬಿಟ್ಟು ಈಗ ನೋಡ್ಬೋದು ನೀವು, ಚೆನ್ನಾಗಿ ಬೆಂದಿದೆ. ಕಲರ್ ಕೂಡ ಚೆನ್ನಾಗಿ ಚೇಂಜ್ ಆಗಿದೆ. ಇನ್ನು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಆ್ಯಡ್ ಮಾಡಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ತಿದ್ದೇನೆ ಇದಕ್ಕೆ. ಆಮೇಲೆ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಮಿಕ್ಸ್ ಮಾಡಿ. ಆಮೇಲೆ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು ಕೂಡ. ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ. ಇಷ್ಟೇ ಮಾಡಲಿಕ್ಕೆ ಇರೋದು. ಸಿಂಪಲಾಗಿ ಟೇಸ್ಟಿ ಕೂಡ ಆಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ. ಇಷ್ಟ ಆದರೆ ಕಾಮೆಂಟಲ್ಲಿ ಹೇಳಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.